ಪಂಚಾಯಿತಿಗಳ ಚುನಾವಣೆ ಸ್ವಲ್ಪ ತಡೆ ಆಯಿತು. ಮತ್ತೆ ಅದ್ರ ಜೊತೆಗೆ ತಾಲೂಕ್ ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ ಮೀಸಲಾತಿ ಕೂಡ ನಿಗದಿ ಮಾಡಬೇಕಾಗಿದೆ. ಅದ್ರ ಪ್ರಕ್ರಿಯೆ ಕೂಡ ಚಾಲ್ತಿಯಲ್ಲಿದೆ, ಅದು ಕೂಡ ಇನ್ನೇನು ಮುಗಿಯುತ್ತೆ. ಮತ್ತೆ ಗ್ರಾಮ ಪಂಚಾಯಿತಿಗೆ ಮೀಸಲಾತಿ ಮತ್ತೆ ಕ್ಯಾಟಗರಿ ರಿಸರ್ವೇಶನ್ ಕ್ಯಾಟಗರಿಗಳನ್ನು ಏನು ನಿಗದಿ ಮಾಡಬೇಕಾಗಿತ್ತು ಅದೀಗಾಗಲೇ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಕೂಡ ಮಾಡಿ ಪ್ರತಿಗಳನ್ನ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸೋದಕ್ಕೆ ನಮ್ಮ ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ಸಲ್ಲಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸರ್ಕಾರ ಸೂಚಿಸಿದೆ. ಸೊ ಇದೆಲ್ಲ ಆದ್ಮೇಲೆ ಖಂಡಿತ ಈ ವರ್ಷದ ಅಂತ್ಯದೊಳಗಡೆ ಈ 3 ಸ್ಥಳೀಯ ಸಂಸ್ಥೆಗಳಿಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ಆಗುತ್ತೆ ಅಂತ ಹೇಳಿ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಸಿಬ್ಬಂದಿ, ಅಧ್ಯಕ್ಷರು, ಉಪಾಧ್ಯಕ್ಷರು ಇದೆಲ್ಲ ವೇತನ ಹೆಚ್ಚಿಸಬೇಕು ಅಂತ ಹೇಳಿದ್ದಾರೆ. ಖಂಡಿತ ಸಚಿವರು ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ಅದು ಪರಿಶೀಲಿಸಿ ಅದಕ್ಕೆ ಕ್ರಮ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡೋದಕ್ಕೆ ಸಚಿವರಿಗೆ ಹೇಳ್ತೀವಿ. ಮತ್ತೆ ಅವ್ರು ಹೇಳ್ತಿದ್ದಾರೆ ಗ್ರಾಮ ಪಂಚಾಯತಿಯ ಆಡಳಿತ ಸುಗಮವಾಗಿ ನಡಿಬೇಕು ಅಂತಂದ್ರೆ ಹಲವಾರು ಇಲಾಖೆಗಳಿಗೆ ಜವಾಬ್ದಾರಿ ನಕ್ಷೆ ಕೊಡಬೇಕು ಅಂತ ಹೇಳಿ ಖಂಡಿತ ಅದನ್ನು ಕೂಡ ಸಚಿವರ ಗಮನಕ್ಕೆ ತಂದು ಆದಷ್ಟು ಬೇಗ ಆಗೋದಕ್ಕೆ ಕ್ರಮ ವಹಿಸೋದಕ್ಕೆ ನಾನು ಕೂಡ ವಿನಂತಿ ಮಾಡ್ತೇನೆ. ಮತ್ತೆ ಪಕ್ಕದ ಕೇರಳ ರಾಜ್ಯದಲ್ಲಿ ಹೇಗೆ ಸಮಯಕ್ಕೆ ಸರಿಯಾಗಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆಯುತ್ತೆ ಅದಕ್ಕೆ ಪೂರಕವಾಗಿ ಒಂದು ಕಾನೂನು ತರಬೇಕು, ಅದೇ ರೀತಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಸಚಿವರ ಗಮನಕ್ಕೆ ತಂದು ಅದನ್ನು ಪರಿಶೀಲಿಸೋದಕ್ಕೆ ಹೇಳ್ತೇನೆ ಸಭಾಪತಿಗಳು. ಬೇಡ ಅಲ್ಲ, ಮಂತ್ರಿಗಳಿಲ್ಲ ಬಂದ ಕೇಳಿ ಮಂತ್ರಿಗಳು. ಶಿವಣ್ಣ ಅವರೇ, ನಿಮ್ದು ಮುಖ್ಯಮಂತ್ರಿಗಳು ಬರಬೇಕು, ಉತ್ತರ ನೆಕ್ಸ್ಟ್ ಟೈಮ್ ತಗೊಳ್ಳೋಣ. ಓಕೆ, ತಗೊಳ್ತೀವಿ ಈಗಲ್ಲ ಎಲ್ಲ ಬಂದಿಲ್ಲ, ಉತ್ತರ ಬಂದಿಲ್ಲ, ಮುಖ್ಯಮಂತ್ರಿಗಳು ಇಲ್ಲ ಅವ್ರು ಮಾಡ್ತಾ ಇಲ್ಲ ಅವ್ರು ಮಾಡ್ತಾ ಇಲ್ಲ. ತಗೊಳ್ತೀವಿ, ಮತ್ತೆ ತಗೊಳ್ತೀವಿ. ಮುಂದಿನ 30 ಸಣ್ಣ BK ಹರಿಪ್ರಸಾದ್ ಅವರು. ಧನ್ಯವಾದಗಳು ಸಭಾಪತಿಗಳೇ. ಒಂದು ಗಂಭೀರವಾದ ವಿಚಾರವನ್ನ ನಿಯಮ 330 ಅಡಿಗೆ ನಾನು ಪ್ರಸ್ತಾಪ ಮಾಡಲು ಇಚ್ಛೆ ಬೀಳ್ತೇನೆ. ಉಡುಪಿ ಜಿಲ್ಲೆಯ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಮತ್ತು ಅಕ್ರಮದ ವಿರುದ್ಧ ಕಳೆದ 2 ವರ್ಷಗಳಿಂದ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಸಂತ್ರಸ್ತರ ಹೆಸರಿನಲ್ಲಿ ಹೋರಾಟವನ್ನು ಸಹ ನಡೆಸಿಕೊಂಡು ಬಂದಿರ್ತಾರೆ. ಅಲ್ಲಿ ಈ ಬ್ಯಾಂಕ್ನಲ್ಲಿ ಸುಮಾರು 700 ಜನ ಸಾಲ ನೀಡುವ ನೆಪದಲ್ಲಿ ಅಕ್ರಮ ಆಗಿತ್ತು. ಆದರೆ 150 ಜನ ಮಾತ್ರ ಈ ಬಗ್ಗೆ ಹೋರಾಟ ನಡೆಸುತ್ತಿದ್ದು ಇವೆಲ್ಲವೂ ನಡೀತಾ ಇದೆ. ಇಲ್ಲಿ ಬಹುಮುಖ್ಯ ಅಂಶ ಎಂದರೆ 32 ಜನ ಮಹಿಳೆಯರು ಬ್ಯಾಂಕ್ ಸಾಲ ಪತ್ರಕ್ಕೆ ಯಾವುದೇ ಸಹಿ ಹಾಕಿಲ್ಲ. ಆದರೆ ಬ್ಯಾಂಕಿನ ಸಾಲ ಪತ್ರಗಳಲ್ಲಿ ಅವರ ನಕಲಿ ಸಹಿ ಹಾಕಿದ್ದು ಇದರ ಸತ್ಯಾಸತ್ಯತೆ ತಿಳಿಯಲು ವಿಧಿ ವಿಜ್ಞಾನ ಫೊರೆನ್ಸಿಕ್ ತನಿಖೆ ಆಗಬೇಕೆಂದು ಅನ್ಯಾಯಕ್ಕೊಳಗಾದ ಸಂತ್ರಸ್ತರ ಒಕ್ಕರಲು. ಸರ್, ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಏನು ಲೂಟಿ ಕೋಆಪರೇಟಿವ್ ನಲ್ಲಿ ಲೂಟಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವ್ದಾದ್ರೂ ಒಂದು ಸಣ್ಣ 5,000 ರೂಪಾಯಿ ಸಾಲ ಕೊಡಬೇಕಾದ್ರೂ ಕೂಡ ಎಲ್ಲರಿಗೂ ಸಹ ಜಾಮೀನನ್ನು ತೆಗೆದುಕೊಳ್ತಾರೆ. ಇಲ್ಲಿ ಸುಮಾರು 200 ಜನ ಅವ್ರಿಗೆ ಯಾವುದೇ ರೀತಿಯ ಜಾಮೀನು ಇಲ್ಲದೆ 20,000 ಸಾಲ ಕೊಟ್ಟು 2 ಲಕ್ಷಕ್ಕೆ ಬರ್ಕೊಂಡಿರ್ತಕ್ಕಂಥ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 20,000 ಅಂತೇಳಿ 2 ಲಕ್ಷವನ್ನ ತೋರಿಸಿದ್ದಾರೆ. ಇದರಲ್ಲಿ 31 ಜನ ಇದ್ದು ಯಾರು ಕೂಡ ಸಾಲ ಪಡೆಯುವ ಸಂದರ್ಭದಲ್ಲಿ ಬ್ಯಾಂಕ್ ಯಾವುದೇ ಶಾಖೆಗೆ ಹೋಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಇವರ ಮನೆಗೆ ಬಂದು ಇವರೆಲ್ಲರಿಗೂ ಸಹ 20,000 ಗುರು ಸಾಲ ಕೊಡೋದಾಗಿ ತಿಳಿಸಿ ಬ್ಯಾಂಕ್ ಚೆಕ್ ಪಡೆದುಕೊಂಡಿರ್ತಾರೆ. ಆದ್ರೆ ಅವರೆಲ್ಲರೂ ಸಹ 2 ಲಕ್ಷ ಸಾಲ ಪಡೆದುಕೊಂಡ ರೀತಿಯಲ್ಲಿ ಬ್ಯಾಂಕ್ನ ಸಾಲ ಪತ್ರಗಳಲ್ಲಿ ತೋರಿಸುತ್ತಾರೆ. ಅದೇ ಅಲ್ಲದೆ ಬ್ಯಾಂಕ್ನ ಸಾಲ ಪತ್ರಕ್ಕೆ 30 ಜನರ ನಕಲಿ ಸಹಿಯನ್ನು ಹಾಕಿ ಬಡ ಮುಸ್ಲಿಂ ಮತ್ತು ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಮೋಸ ಮಾಡಿರ್ತಾರೆ. ವಿಷಾದ ಸಂಗತಿ ಎಂದರೆ ಎಲ್ಲ ಮಹಿಳೆಯರು ತಿಂಗಳಿಗೆ 900 ರೂಪಾಯಿ ಅಂತ ಕಂತಿನ ರೂಪದಲ್ಲಿ ಎಲ್ಲ 20,000 ಸಹ ಪಾವತಿಸುತ್ತಾರೆ. ಮತ್ತೊಂದು ಪ್ರಮುಖ ವಿಚಾರ ಎಂದರೆ, ಮೋಸ ಹೋಗಿರುವ 31 ಮಹಿಳೆಯರ ಓರ್ವ ಮಹಿಳೆ ಬಿಜೆಪಿ ಉಪಾಧ್ಯಕ್ಷ, ಉಡುಪಿಯ ಬಿಜೆಪಿ ಉಪಾಧ್ಯಕ್ಷ, ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಗಿರಿಧರ್ ಆಚಾರ್ಯ ಅವರ ಎಂಬುವರ ತಾಯಿ ಪ್ರೇಮ ಆಚಾರ್ಯ ಅವರ ಸಾಲದಲ್ಲೂ ಸಹ ಈ ಸಾಲದಲ್ಲಿ ಬಲಿಯಾಗಿದ್ದಾರೆ. ಈ ಗುಂಪಿನಲ್ಲಿ 13 ಜನರು ಅನ್ಯಾಯಕ್ಕೊಳಗಾದವರು. ಇದು ಕೋವಿಡ್ ಸಂದರ್ಭದಲ್ಲಿ ಇವರೆಲ್ಲರಿಗೂ ಸಹ ಮಲ್ಪೆ ಬಂದರಿನಲ್ಲಿ ನಿಂತಿದ್ದ ಒಂದು ಮೀನುಗಾರಿಕಾ ಯಾಂತ್ರಿಕ ಬೋಟ್ ಅನ್ನು ತೋರಿಸಿ ಪಾಲುದಾರನಾಗಿ ಮಾಡುತ್ತೇವೆ ಎಂದು ಸಮಜಾಯಿಸಿ ಎಲ್ಲರನ್ನು ಮಲ್ಪೆ ಶಾಖೆಗೆ ಕರೆಯಿಸಿಕೊಂಡು ಬ್ಯಾಂಕ್ನ ಸಾಲ ಪತ್ರಕ್ಕೆ ಸಹಿ ಪಡೆದುಕೊಂಡು ಅವರ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಚೆಕ್ಗಳನ್ನು ಪಡೆದುಕೊಂಡು ಒಬ್ಬೊಬ್ಬರಿಗೆ ತಲಾ 2 ಲಕ್ಷವನ್ನು ನೀಡುವುದಾಗಿ ತಿಳಿಸಿ ಯಾರಿಗೂ ಕೂಡ 1 ರೂಪಾಯಿಯನ್ನು ನೀಡಿದ ಮೋಸವನ್ನು ಮಾಡಿರ್ತಕ್ಕಂಥದ್ದು ಈ ಬ್ಯಾಂಕಿನ ಚೇರ್ಮನ್ರು. ಈ ಮೋಸದ ಅರಿವಿಗಾಗಿ ಎಲ್ಲಾ ಸದಸ್ಯರು ಒಟ್ಟಾಗಿ
ಒಂದು ದಿನ ಶಾಖೆ ಮ್ಯಾನೇಜರ್ ಆಗಿದ್ದ ಸುಬ್ಬಣ್ಣ ಹತ್ರ ಹೋಗಿ ಚರ್ಚೆ ನಡೆಸಿದಾಗ ನೀವು ಯಾರು ಕೂಡ ಬ್ಯಾಂಕ್ ಹಣ ಕಟ್ಟುವ ಅಗತ್ಯ ಇಲ್ಲ, ಈ ಬಗ್ಗೆ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಬಹಳ ಪ್ರಬಲರಾಗಿರ್ತಕ್ಕಂಥವ್ರು ಅವರೊಂದಿಗೆ ಮಾತುಕತೆ ಆಗಿದೆ ಎಂದು ಸಮಜಾಯಿಸಿ ಕಳಿಸಿರ್ತಾರೆ. ಈ ಬಗ್ಗೆ ನಮ್ಮ ಸಂತ್ರಸ್ತರು ಒಬ್ಬರ ಜೊತೆಗೆ ಅಂದಿನ ಮ್ಯಾನೇಜರ್ ಸುಬ್ಬಣ್ಣ ಮಾತನಾಡಿರುವ ಫೋನ್ ರೆಕಾರ್ಡ್ ಇದೆ. ಆದರೆ ಈ ಮಾತುಕತೆ ಆದ ಕೆಲವೇ ಸಮಯದಲ್ಲಿ ಸುಬ್ಬಣ್ಣ ಅವರು ಅನುಮಾನಾಸ್ಪದರಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಮಾಡಿಸಿದ್ದಾರೆ. ಕೊಲೆ ಆಗಿದೆ ಆ ಬ್ಯಾಂಕ್ ಮ್ಯಾನೇಜರ್ನ. ಆ ಬ್ಯಾಂಕ್ ಮ್ಯಾನೇಜರ್ನ ಕೊಲೆ ಮಾಡಿ ಬಡವರಿಂದ ಲೂಟಿ ಹೊಡೆಯಕ್ಕೆ ನೋಡ್ತಾ ಇದ್ದಾರೆ. 2 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಬಡವರ ರಕ್ತ ಇಡ್ತಾ ಇದ್ದಾರೆ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್. ಇದರಲ್ಲಿ ಸುಮಾರು 100ಕ್ಕೂ ಅಧಿಕ ಜನರಿಗೆ ಮೋಸ ಹೋಗಿದೆ. ಇವರೆಲ್ಲರೂ ಬ್ಯಾಂಕ್ನ ಸಾಲ ಪತ್ರದಲ್ಲಿ ಸಹಿ ಏನೋ ಹಾಕಿರ್ತಾರೆ, ಆದರೆ ಇವರಲ್ಲಿ ಕೆಲವರಿಗೆ 20,000 ಮಾತ್ರ ಸಿಕ್ಕಿರುತ್ತದೆ. ಆದ್ರಿಂದ ಅಷ್ಟೇ ಅಲ್ಲ, ಇದರಲ್ಲಿ ಮಹಾಲಕ್ಷ್ಮಿ ಬ್ಯಾಂಕ್ನ ಈ ಒಬ್ಬ ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಮಾನ್ಯ ಸಭಾನಾಯಕರೇ, ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆತ್ಮಹತ್ಯೆ ಅಲ್ಲ ಕೊಲೆ, ಅದರ ತನಿಖೆ ಆಗಬೇಕು. ಅವರು ಒಬ್ಬ ಶಾಸಕರು, ಅದರ ಆ ಬ್ಯಾಂಕಿನ ಚೇರ್ಮನ್ ಒಬ್ಬರು ಶಾಸಕರು ಯಶ್ಪಾಲ್ ಸುವರ್ಣ ಅಂತೇಳಿ ಬಿಜೆಪಿಯ ಶಾಸಕರು, ಅವರು ಈ ಒಂದು ಲೂಟಿಗೆ ಕಾರಣಕರ್ತರಾಗಿದ್ದಾರೆ. ಸುಮಾರು 180 ಕೋಟಿ ಲೂಟಿ ಆಗಿರ್ತಕ್ಕಂಥ ಇದನ್ನ ಸಮಗ್ರವಾಗಿ ತನಿಖೆ ಆಗ್ಬೇಕಂದ್ರೆ ಇಲ್ಲಿ ಇವರು ತನಿಖಾಧಿಕಾರಿಗಳು ತನಿಖೆ ಮಾಡಿದ್ರೆ ಸರಿಯಾಗಿ ತನಿಖೆ ಆಗಿಲ್ಲ. ನನ್ನ ಆಗ್ರಹ ಏನು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಅದು ಆತ್ಮಹತ್ಯೆ ಅಲ್ಲ, ಕೊಲೆ. ಅದು ಕೊಲೆ ತನಿಖೆ ಆಗಬೇಕು. ಮತ್ತೆ ಯಾರ್ಯಾರು ಅನ್ಯಾಯ ಆಗಿದೆ ಅದರ SIT ನೇಮಿಸಿ ಅದರ ಪೂರ್ಣವಾದ ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.